ಹಿಂದೆ ಇಲ್ಲಿ ಕಟ್ಟಡ ಶಿಥಿಲ ಆದಂಥ ಸಂದರ್ಭದಲ್ಲಿ ಅಲ್ಲಿ ಅದಕ್ಕೆ ಸ್ಥಳಾಂತರ ಮಾಡಿ ತಾತ್ಕಾಲಿಕವಾಗಿ ಅದನ್ನು ಅಲ್ಲಿ ನಡೀತಾ ಇರತಕ್ಕಂಥದ್ದು ವಾಸ್ತವ. ಈಗ ಏನಾಗಿದೆ ಸನ್ಮಾನ್ಯ ಅಧ್ಯಕ್ಷರೇ, ಮಾನ್ಯ ಸದಸ್ಯರು ಹೇಳಿದಾಗೆ ಬಹಳಷ್ಟು ಕಡೆ ಹಿಂದೆ ಅವೈಜ್ಞಾನಿಕವಾಗಿ ಹೋಬಳಿ ಮಟ್ಟದಲ್ಲೆಲ್ಲ ಕಾಲೇಜು ತೆಗೆದುಬಿಟ್ಟಿದ್ದಾರೆ. ಅಲ್ಲಿ ದಾಖಲಾತಿ ಸಂಖ್ಯೆ ಕಮ್ಮಿ ಇದೆ. ಕಳೆದ ವರ್ಷ ಒಂದು ಭಾಗದಲ್ಲಿ ನಾವು 26 ಜನ ಮಕ್ಕಳಿದ್ರು ಅಂತೇಳಿ ಅದನ್ನು ಸ್ಥಳಾಂತರ ಮಾಡುವಂಥ ಸಂದರ್ಭದಲ್ಲಿ ಆ ಭಾಗದ ಶಾಸಕರು ನನ್ನ ಮೇಲೆ ಭಾಳ ಸಿಟ್ಟಾಗ್ಬಿಟ್ರು. ಭಾಳ ಸಿಟ್ಟಾಗಿ ಏನು ನೀವು ನಮಗೆ ತೊಂದರೆ ಮಾಡ್ತಾ ಇದ್ದೀರಾ ಹಾಗೆ ಹೇಗೆ ಅಂತಕ್ಕಂಥ ರೀತಿಯಲ್ಲಿ ಇದೆ. ಈಗ ನಾನು ಇಲ್ಲಿರ್ತಕ್ಕಂಥ ಎಲ್ಲ ಸದಸ್ಯರಲ್ಲೂ ಮನವಿ ಮಾಡ್ತೇನೆ, ಅವರು ಹೇಳ್ತಾ ಇರ್ತಕ್ಕಂಥದ್ದು ವಾಸ್ತವಿಕ. ಹೋಬಳಿ ಮಟ್ಟದಲ್ಲೆಲ್ಲ ಕಾಲೇಜು ಯಾವ ಕಾರಣಕ್ಕೆ ಹಿಂದೆ ಮಾಡಿದ್ರು ಅಂತಕ್ಕಂಥದ್ರ ಬಗ್ಗೆ ನಾನು ಹೋಗೋದಿಲ್ಲ. ಆದರೆ ಮಕ್ಕಳ ಏನು ಭವಿಷ್ಯದ ದೃಷ್ಟಿಯಲ್ಲಿ ಅವರು ಹೆಚ್ಚು ಸ್ಪರ್ಧಾತ್ಮಕತೆಯನ್ನು ಬೆಳೆಸ್ಕೋಬೇಕಾದ್ರೆ ತಾಲೂಕು ಮಟ್ಟದಲ್ಲೇ ಬೇಕಾದ್ರೆ 2,000 ಅಲ್ಲ 5,000 6,000 ಮಕ್ಕಳಿದ್ರು ಕಾಲೇಜು ತಪ್ಪಿಲ್ಲ. ಗುಣಾತ್ಮಕ ಶಿಕ್ಷಣ ಕೊಡಲಿಕ್ಕೆ ಸಾಧ್ಯ ಆಗುತ್ತೆ. ಹೋಬಳಿ ಮಟ್ಟದಲ್ಲಿ ಹೋದಾಗ ಒಂದು ಕ್ಲಾಸಲ್ಲಿ 10 ಜನ 20 ಜನ ಕೂತಾಗ ಅಲ್ಲಿ ಕಾಂಪಿಟೇಟಿವ್ನೆಸ್ ಬರೋದಿಲ್ಲ, ಸ್ಪರ್ಧಾತ್ಮಕತೆ ಬರೋದಿಲ್ಲ, ಮತ್ತೆ ಭಾಷೆ ಕಲೀಲಿಕ್ಕೂ ಮತ್ತೊಂದಕ್ಕೆ ಎಲ್ಲದಕ್ಕೂ ತೊಂದರೆ ಆಗುತ್ತೆ. ಅದರಿಂದ ನಾನು ಕೇಳೋಂಥದ್ದು, ಈಗ ಸುಮಾರು ಏನೀಗ ನಾವು 14 ಕಡೆ ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಾಲೇಜ್ ಇಲ್ಲ ಅಂತಕ್ಕಂಥದ್ದು ನಮ್ಮ ಗಮನದಲ್ಲಿದೆ. ನಾನು ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೂ ತಂದಿದ್ದೇನೆ ಈ ವಿಚಾರ. ಆದರೆ ಶಾಸಕರುಗಳು, ಸ್ಥಳೀಯ ಶಾಸಕರುಗಳು ನಮಗೆ ಸಹಕಾರ ಕೊಡಬೇಕಾಗತ್ತೆ. ಎಲ್ಲೆಲ್ಲಿ ವಿದ್ಯಾರ್ಥಿಗಳ ಪ್ರವೇಶಾತಿ ಕಮ್ಮಿ ಇದೆ, ಖಂಡಿತ ಸದಸ್ಯರು ಹೇಳಿದಾಗೆ ಅದನ್ನು ನಾವು ಎಲ್ಲಿ ಅವಶ್ಯಕತೆ ಇದೆ ಅಲ್ಲಿ ಕೊಡುವಂಥದ್ದಕ್ಕೆ ನಾವು ಗಮನ ಹರಿಸ್ಬೋದು. ಆದರೆ ಬಹಳಷ್ಟು ಶಾಸಕರ ಒತ್ತಡ ಮತ್ತು ಅವರ ಏನು ನಮಗೆ ಮೇಲೆ ಜಗಳಕ್ಕೆ ಬರ್ತಾರೆ. ಅದರಿಂದ ಇಂಥ ಒಂದು ಸಂದರ್ಭದಲ್ಲಿ ನಾವು ಈಗ ಅದನ್ನು ಈ ವರ್ಷ ಅದರ ಮಾಹಿತಿಯನ್ನು ತಗೊಂಡು ಖಂಡಿತ ಏನು ಶಾಸಕರು ಹೇಳ್ತಾ ಇರ್ತಕ್ಕಂಥ ಗೌರವಾನ್ವಿತ ಶಾಸಕರು ಹೇಳ್ತಾ ಇರ್ತಕ್ಕಂಥ ವಿಚಾರವನ್ನ ಅದನ್ನ ಗಂಭೀರವಾಗಿ ತಗೊಂಡು ಅದನ್ನ ಸ್ಥಳಾಂತರ ವರ್ಗಾಯಿಸತಕ್ಕಂಥ ಒಂದು ಕೆಲಸಕ್ಕೆ ನಾವು ಕ್ರಮ ತೆಗೆದುಕೊಳ್ತೀವಿ.